ಅರುಣ್, ನೀನ್ ಇಲ್ಲಿದ್ಯಾ? ನಾನ್ ಮನೆಯೆಲ್ಲ ಹುಡುಕ್ತಾ ಇದ್ದೆ. ಸಾರಿ ಅರುಣ್, ನಿನ್ನ ಒಂದ್ ವಾರ ವೇಟ್ ಮಾಡಿಸೋದಕ್ಕೆ. ಹೇ, ನಿಂಗೊಂದು ಗುಡ್ ನ್ಯೂಸ್ ಇದೆ. ಹೇ, ಕಮ್ ಆನ್, ಗೆಟ್ ಅಪ್ ಯಾ. ಮೊದಲು ಚಾಕ್ಲೇಟ್. ಬೇಡ ಬೇಡ. ಕೋಪನಾ? ಪರವಾಗಿಲ್ಲ ಬಿಡು, ನಾನೇ ಚಾಕ್ಲೇಟ್ ತಿಂತೀನಿ. ಜರ್ಮನಿಲಿ ಮಾಸ್ಟರ್ಸ್ ಮಾಡಬೇಕು ಅಂತ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೆ. ಅದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಇಂಟರ್ವ್ಯೂ ಕೂಡ ಇತ್ತು. ಅದಕ್ಕೋಸ್ಕರ ನನ್ನ ಫೋನ್ನ ಸ್ವಿಚ್ ಆಫ್ ಮಾಡಿದ್ದೆ. ಐ ಆಮ್ ಸಾರಿ. ಅರುಣ್, ನನ್ನ ರಿಸಲ್ಟ್ಸ್ ಏನಾಯ್ತು ಅಂತ ಕೇಳಲ್ವಾ? ನಾನು ಪಾಸ್ ಆದೆ. ಐ ಆಮ್ ಸೋ ಹ್ಯಾಪಿ. ಕಂಗ್ರಾಟ್ಸ್. ಥ್ಯಾಂಕ್ ಯು. ನನಗೆ ಥ್ಯಾಂಕ್ಸ್ ಹೇಳಲ್ವಾ? ಇಷ್ಟು ದಿವಸ ನನ್ನ ಯೂಸ್ ಮಾಡ್ಕೊಂಡಿದ್ದಕ್ಕೆ. ಅರುಣ್, ಏನ್ ಹೇಳ್ತಿದ್ಯಾ ನೀನು? ಮತ್ತಿನ್ನೇನು, ನಿನ್ನ ಬಿಟ್ಟು ನಾನಿರಲ್ಲ, ನನ್ನ ಬಿಟ್ಟು ನೀನಿರಲ್ಲ ಅಂತ ಡೈಲಾಗ್ ಹೇಳಿ ಜರ್ಮನಿಗೆ ಓದಕ್ಕೆ ಹೋಗ್ತಾ ಇದೆಯಾ? ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಗ್ಬೋದು, ಒಳ್ಳೆ ಹುಡುಗನೂ ಸಿಗ್ಬೋದು, ಅಲ್ಲೇ ಸೆಟ್ಲು ಆಗ್ಬೋದು. ಒಳ್ಳೆ ಅವಕಾಶ. ನಿನ್ನಂಥ ಅವಕಾಶವಾದಿನ ನನ್ನ ಲೈಫಲ್ಲೇ ನೋಡಿಲ್ಲ ಅಕ್ಷರ. ಅಂದ್ರೆ ನಾನು ಜರ್ಮನಿಗೆ ಹೋಗ್ಬಾರ್ದು ಅಷ್ಟೇ ತಾನೇ? ಈ ಮನೆನ ನನ್ನ ಹೆಸರಿಗೆ ಬರ್ದ್ಬಿಡು. ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಬರೀತ್ಯಾ? ಇಲ್ಲ ಅಲ್ವಾ? ಮತ್ತೆ ನನ್ನ ಅವಕಾಶವಾದಿ ಅಂತ ಕರೆಯಕ್ಕಿಂತ ಮುಂಚೆ ಯೋಚನೆ ಮಾಡು. ನಿನ್ಗೆ ಹುಡ್ತಾನೆ ಎಲ್ಲ ಸಿಕ್ಕಿದೆ. ಮನೆ ಇದೆ, ದುಡ್ಡಿದೆ, ಅಂದ್ಕೊಂಡಾಗ ಬದುಕೋ ಎಲ್ಲ ಅವಕಾಶನೂ ಇದೆ. ಆದ್ರೆ ನಂದು ಹಾಗಲ್ಲ ಅರುಣ್. ಇಷ್ಟಕ್ಕೂ ನಾನು ಕಷ್ಟ ಪಡ್ತಾ ಇರೋದು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ, ನಿನ್ನ ಸಮಕ್ಕೆ ನಾನು ತಲೆ ಎತ್ತು ಬದುಕಬೇಕು ಅಂತ. ನಿನಗೊಂದು ಗೊತ್ತಾ, ನಾನು ಈ ತರ ಒಂದ್ ಮನೆ ಮಾಡ್ಕೋಬೇಕು ಅಂದ್ರೆ ಈ ದೇಶದಲ್ಲಿ ಇಡೀ ಜನ್ಮ ದುಡಿದ್ರೂ ಆಗಲ್ಲ. ನೀನಂತವ್ರು ನನ್ ಕಷ್ಟ ಅರ್ಥ ಆಗಲ್ಲ. ನನ್ ತಡಿಬಿಡ ಅರುಣ್. ಸಾಧ್ಯ ಆದ್ರೆ ಏರ್ಪೋರ್ಟಿಗೆ ಬಂದು ಖುಷಿಯಾಗಿ ಕಳಿಸ್ಕೊಡು. ಓಹೋ, ಏರ್ಪೋರ್ಟಿಗೆ ಬಂದು ಹಾರ ಹಾಕಿ ಸನ್ಮಾನ ಮಾಡಿ ನಿನ್ನ ಕಾಲಿಗೆ ನಮಸ್ಕಾರ ಮಾಡಿ ನಮ್ಮ ಪ್ರೀತಿ ಗುಡ್ ಬೈ ಹೇಳ್ಬೇಕಾ? ನಮ್ಮಿಬ್ಬರ ಬಗ್ಗೆ ಬೆಟ್ಟದಷ್ಟು ಕನ್ಸು ಕಟ್ಕೊಂಡಿದ್ದೀನಿ ಅಕ್ಷರ. ಅದಕ್ಕೆಲ್ಲ ಗುಡ್ ಬೈ ಹೇಳ್ಬೇಡ. ಮತ್ತೆ ನನ್ ಕನ್ಸ ಗುಡ್ ಬೈ ಹೇಳ್ಬೇಕಾ? ಅರುಣ್, ಸಾಕು. ನನಗೂ ಈ ಪ್ರೀತಿ ಪ್ರೇಮ ಎಲ್ಲ ಕಟ್ ಹಾಕ್ತಿದೆ ಅನ್ಸ್ತಿದೆ. ನೀನು ಅದನ್ನ ನಿಜ ಅಂತ ಪ್ರೂವ್ ಮಾಡ್ತಿದ್ಯಾ. ನನ್ನ ತನನ ಕಳ್ಕೊಂಡು ನಿನ್ನಂತೊಂದ್ ಜೊತೆ ಇರೋದಕ್ಕೆ ನನಗೂ ಇಷ್ಟ ಇಲ್ಲ. ನನ್ನ ಗುರಿನ ನೆನಪಿಸೋದಕ್ಕೆ ಥ್ಯಾಂಕ್ಸ್. ಬಾಯ್. ಹೋಗೋ, ಇನ್ಯಾವತ್ತು ನಿನ್ ಮುಖ ತೋರಿಸ್ಬೇಡ ನನಗೆ. ಹೊರಟೋಗು. ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್.